ನಮಸ್ತೆ ಕರ್ನಾಟಕ. ನನ್ನ ಹೆಸರು ಶಿಲ್ಪಾ. ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ನನ್ನ ಹೊಸ ಯೂಟ್ಯೂಬ್ ಚಾನೆಲ್ ಕಲ್ಚರಲ್ ಟ್ರೀ ಎಂಬ ಹೆಸರಿನಿಂದ ನನಗೆ ಗೊತ್ತಿರೋ ಕೆಲವೊಂದು ವಿಷಯಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ. ನನ್ನ ಚಾನೆಲ್ ಬೇಸಿಕಲಿ ಇಂಡಿಯನ್ ಕಲ್ಚರ್ಸ್, ಇಂಡಿಯನ್ ಟ್ರೆಡಿಷನ್ಸ್, ಇಂಡಿಯನ್ ಮೈಥಾಲಜಿ, ಇಂಡಿಯನ್ ಟೆಂಪಲ್ಸ್, ಅದರ ಪ್ರಾಮುಖ್ಯತೆಗಳು, ನಮ್ಮ ಆಚಾರ ವಿಚಾರಗಳು, ಕೆಲವೊಂದು ಅದರಲ್ಲಿರೋ ಮಹತ್ವಗಳು, ಅದರ ಪ್ರಾಮುಖ್ಯತೆಗಳು, ಇದರೆಲ್ಲದ್ರ ಬಗ್ಗೆ ಮಾತಾಡೋಣ ಅಂತ ನನಗೆ ಗೊತ್ತಿರೋ ಕೆಲವೊಂದು ಇನ್ಫಾರ್ಮೇಶನ್ಸ್ ಗ್ಯಾದರ್ ಮಾಡ್ಕೊಂಡಿರೋದಾಗಿರ್ಲಿ, ತಿಳ್ಕೊಂಡಿರೋದ್ರಾಗಿರ್ಲಿ, ಅಥವಾ ಎಲ್ಲೋ ಕೇಳಿ ತಿಳ್ಕೊಂಡಿರೋದ್ರನ್ನೆಲ್ಲ ನಿಮ್ಮ ಮುಂದೆ ತಗೊಂಡು ಬಂದು ಕೆಲವೊಂದು ಡಿಸ್ಕಷನ್ ಮಾಡೋಣ ಅಂತ ಬರ್ತಾ ಇದ್ದೀನಿ. ಇವತ್ತು ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಒಂದು ಹೊಸ ಟಾಪಿಕ್, ಮಾಂದಿ ಮತ್ತು ಗುಳಿಕನ ದೋಷಗಳು. ಫಸ್ಟ್ ಆಫ್ ಆಲ್ ನಾವು ತಿಳ್ಕೊಳ್ಳೋಣ, ಮಾಂದಿ ಅಂದ್ರೇನು, ಗುಳಿಕ ಅಂದ್ರೇನು, ಅವರು ನಮ್ಮ ಜಾತಕದಲ್ಲಿದ್ರೆ ಅದರ ದೋಷಗಳೇನು, ಅದರಿಂದ ಆಗುವ ತೊಂದರೆಗಳೇನು, ಅದಕ್ಕೆ ಇರುವ ಪರಿಹಾರಗಳೇನು ಅಂತ ತಿಳ್ಕೊಳ್ಳೋಣ ಬನ್ನಿ. ಮಾಂದಿ ಮತ್ತು ಗುಳಿಕ ಎರಡು ಉಪಗ್ರಹಗಳು. ನಮ್ಮ ಹಿಂದೂ ಮೈಥಾಲಜಿ ಪ್ರಕಾರ ಶನಿ ಅನ್ನೋ ಗ್ರಹ ಇದೆ. ಶನಿಗೆ ಎರಡು ಉಪಗ್ರಹಗಳಿವೆ. ಆ ಉಪಗ್ರಹಗಳೇ ಮಾಂದಿ ಮತ್ತು ಗುಳಿಕ. ಅವರನ್ನ ನಾವು ಶನೇಶ್ವರನ ಮಕ್ಕಳು ಕೂಡ ಅಂತ ಹೇಳ್ತೀವಿ. ಮಹಾಕವಿ ಕಾಳಿದಾಸರು ಅವರ ಉತ್ತರ ಕಾಲಾಮೃತಂನಲ್ಲಿ ಈ ಮಾಂದಿ ಹಾಗೂ ಗುಳಿಕನ ಮಧ್ಯೆ ಇರುವ ಡಿಫರೆನ್ಸಸ್ ಏನು ಅಂತ ತಿಳಿಸಿದ್ದಾರೆ. ಇದ್ರ ಬಗ್ಗೆ ನಾವಿವಾಗಿನ ಮಾತಾಡೋದು ಬೇಡ, ನಾವು ಮುಂದೆ ಹೋಗೋಣ. ಯಾವ ಜಾತಕದಲ್ಲಿ ಈ ಮಾಂದಿ ಎಫೆಕ್ಟ್ ಇರುತ್ತೋ ಅವ್ರ ಸ್ವಭಾವಗಳು ಹೇಗಿರುತ್ತೆ ಅಂದ್ರೆ, ತುಂಬಾ ಸ್ಲೋ ಆಗಿ ಕೆಲಸ ಮಾಡೋದು, ಅವ್ರಿಗೆ ಏನೇ ಪ್ಲಾನ್ ಮಾಡಿದ್ರು ಆ ಕೆಲಸಗಳನ್ನ ತುಂಬಾ ಲೇಟ್ ಆಗಿ ಪೂರೈಸೋದು, ಇಲ್ಲ ಅರ್ಧಂಬರ್ಧಕ್ಕೆ ಬಿಡೋದು, ಈ ಎಲ್ಲಾ ತರ ಆಗ್ತಾ ಇರುತ್ತೆ. ಅವರು ಎಷ್ಟು ಕಷ್ಟಪಟ್ಟು ಶ್ರಮ ಪಟ್ಟು ಎಫರ್ಟ್ಸ್ ಹಾಕಿದ್ರು ಆ ಎಫರ್ಟ್ಸ್ಗೆ ಯಾವುದು ಪ್ರತಿಫಲ ಸಿಗ್ತಾ ಇರಲ್ಲ. ಏನ್ ಮಾಡಿದ್ರು ಕೆಲಸಗಳು ಕಂಪ್ಲೀಟ್ ಆಗ್ತಾ ಇರಲ್ಲ, ತುಂಬಾ ತೊಂದರೆಗಳು. ಇದಷ್ಟೇ ಅಲ್ಲ, ಅವರಿಗೆ ಆರೋಗ್ಯದಲ್ಲೂ ಕೆಲವೊಂದು ಸಮಸ್ಯೆಗಳಾಗೋದು, ಇಲ್ಲ ಪರ್ಸನಲ್ ಲೈಫ್ ಅಲ್ಲಿ ತುಂಬಾ ಪ್ರಾಬ್ಲಮ್ಸ್ ಬರೋದು, ಇದೆಲ್ಲ ಆಗ್ತಾ ಇರುತ್ತೆ. ಈ ಎಲ್ಲಾ ತೊಂದರೆಗಳಿಂದ ಅವರಷ್ಟೇ ಎಲ್ಲ ಅನುಭವಿಸ್ತಾ ಇರ್ತಾರೆ, ಅವ್ರ ಫ್ಯಾಮಿಲಿ ಕೂಡ ಇದ್ರ ಇಂಪ್ಯಾಕ್ಟ್ ಇರುತ್ತೆ. ಅವ್ರುಗಳಿಗೂ ಇವ್ರು ಯಾಕೆ ಹಿಂಗೆ ಆಗ್ತಾ ಇದ್ದಾರೆ, ಇವ್ರಿಗೇನು ತೊಂದರೆ ಆಗ್ತಾ ಇದೆ, ಇದಕ್ಕೆ ಏನು ಮಾಡೋಣ, ಏನು ಇದು ಮಾಡೋದು, ಏನು ಸೊಲ್ಯೂಷನ್ ಇದಕ್ಕೆ ಅಂತೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ಈ ತೊಂದರೆಗಳೆಲ್ಲ ನಿಮ್ಮ ಜೀವನದಲ್ಲೂ ನಡೀತಾ ಇದೆ, ನಮಗೂ ಅನಿಸ್ತಾ ಇದೆ ಅಂತೇನಾದ್ರು ನಿಮ್ಗೆ ಅನಿಸ್ತಾ ಇದ್ರೆ ಫಸ್ಟ್ ಆಫ್ ಆಲ್ ಏನ್ ಮಾಡಿ ಅಂದ್ರೆ, ನಿಮ್ ಜಾತಕನ ಒಬ್ರು ಯಾರಾದ್ರೂ ಒಳ್ಳೆ ಜ್ಯೋತಿಷ್ಯರ ಹತ್ರ ತಗೊಂಡೋಗಿ ಅದನ್ನ ತೋರಿಸ್ಕೊಳ್ಳಿ. ಯಾಕೆ ಹಿಂಗ ಆಗ್ತಾ ಇದೆ ಅಂತ ಪರಿಹಾರ ಕೇಳಿ. ಅವಾಗ ಅವ್ರೇನಾದ್ರು ನಿಮ್ ಜಾತಕದಲ್ಲಿ ಮಾಂದಿ ದೋಷ ಇದೆ ಅಂತ ಹೇಳಿದ್ರೆ ನೀವೇನೇ ಮಾಡ್ಬೇಕು ಅಂತ ಅವ್ರು ಕೊಡೋ ಪರಿಹಾರಗಳನ್ನ ಫಾಲೋ ಕೂಡ ಮಾಡಿ. ಕೆಲವರಿಗೆ ಅವ್ರ ಜಾತಕದಲ್ಲಿ ಮಾಂದಿ ದೋಷ ಇದೆ ಅಂತ ಗೊತ್ತಿರುತ್ತೆ, ತುಂಬಾ ವರ್ಷಗಳಿಂದ ಗೊತ್ತಿರುತ್ತೆ, ಆದ್ರೆ ಅದಕ್ಕೆ ಏನ್ ಮಾಡ್ಬೇಕು ಅನ್ನೋ ಪರಿಹಾರ ಎಲ್ಲೂ ತಿಳ್ಕೊಂಡಿರಲ್ಲ. ನಮ್ಮ ಫ್ಯಾಮಿಲಿಯಲ್ಲಿ ಕೂಡ ಒಬ್ರಿಗೆ ಈ ಮಾಂದಿ ದೋಷ ಅವ್ರ ಜಾತಕದಲ್ಲಿ ಇದೆ ಅಂತ ನಮಗ್ ಗೊತ್ತಿತ್ತು, ತುಂಬಾ ವರ್ಷಗಳಿಂದಲೇ ಗೊತ್ತಿತ್ತು, ಆದ್ರೆ ಎಲ್ಲಿನೂ ಅದಕ್ಕೆ ಏನ್ ಪರಿಹಾರ ಅಂತ ಯಾರು ಹೇಳಿರ್ಲಿಲ್ಲ. ಅವ್ರು ಹೇಳಿದಿಷ್ಟೇ, ಅವ್ರ ಕೆಲಸಗಳು ಸ್ಲೋ, ಯಾಕಂದ್ರೆ ಅವರಲ್ಲಿ ಮಾಂದಿ ದೋಷ ಇದೆ ಅಂತ. ಮಾಂದಿ ಅಂದ್ರೆ ಸ್ಲೋ, ಏನು ಮಾಡಕ್ಕಾಗಲ್ಲ ಅಂತ ಹೇಳಿದ್ರು. ಅವ್ರು ಮಾಡ್ತಾ ಇರೋ ಕೆಲಸಗಳಲ್ಲಿ ಕೆಲವೊಂದು ತುಂಬಾ ಅಡೆತಡೆಗಳು ಬರ್ತಾ ಇತ್ತು. ಅವ್ರು ಮಾಡ್ತಾ ಇರೋ ಕೆಲಸ ತುಂಬಾ ಸ್ಲೋ ಆಗಿ ನಡೀತಾ ಇತ್ತು, ಕೆಲವೊಂದು ಅರ್ಧದಕ್ಕೆ ಬಂದು ನಿಂತೋಗ್ತಾ ಇತ್ತು, ಪ್ಲಾನ್ ಮಾಡಿದ ಪ್ರಕಾರ ಕೆಲಸಗಳು ಹೋಗ್ತಾ ಇರ್ಲಿಲ್ಲ, ಇದರಿಂದ ತುಂಬಾ ನಷ್ಟಗಳು ಆಗ್ತಾ ಇತ್ತು. ಅವರಿಗೆ ಈ ತೊಂದರೆಗಳೆಲ್ಲ ಆಗ್ತಾ ಇರ್ಬೇಕಾದ್ರೆ ನಮಗ್ ಗೊತ್ತಾಗ್ತಾ ಇತ್ತು. ನಾವು ಫ್ಯಾಮಿಲಿಯವರೆಲ್ಲ ಕುತ್ಕೊಂಡು ಡಿಸ್ಕಸ್ ಮಾಡ್ಬೇಕಾದ್ರೆ, ಹೌದು ಇದರಿಂದ ತೊಂದರೆಗಳು ಯಾಕೆ ಅಂದ್ರೆ ಅವ್ರ ಜಾತಕದಲ್ಲಿ ಮಾಂದಿ ಇದೆ, ಮಾಂದಿಗಳು ಈ ಎಫೆಕ್ಟ್ಗಳನ್ನ ಕೊಡ್ತಾ ಇದೆ, ಇದರಿಂದ ತೊಂದರೆಗಳಾಗ್ತಾ ಇದೆ, ಕೆಲಸಗಳು ನಡೀತಿಲ್ಲ ಅಂತ ನಾವು ಕುತ್ಕೊಂಡು ಡಿಸ್ಕಸ್ ಮಾಡ್ಕೋತಾ ಇದ್ವಿ. ಆದ್ರೆ ನಮಗೆ ಇದಕ್ಕೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ. ಕೊನೆಗೊಂದಿನ ನಮ್ಗೆ ಎಲ್ಲೋ ತಿಳ್ಕೊಂಡು ಒಂದು ಪರಿಹಾರ ಸಿಕ್ತು. ಲೈಕ್ ಬೇರೆ ತೊಂದರೆಗಳು ದೋಷಗಳಿದ್ರೆ ನಾವೇನ್ ಮಾಡ್ತೀವಿ, ಪೂಜೆಗಳು, ಹೋಮಗಳು, ಅಭಿಷೇಕಗಳು ಇವುಗಳೆಲ್ಲ ಮಾಡ್ಕೊಂಡು ಅದರ ಎಫೆಕ್ಟ್ಸ್ ನ ಸ್ವಲ್ಪ ಕಮ್ಮಿ ಮಾಡ್ಕೋತೀವಿ. ಅದೇ ರೀತಿ ಈ ಮಾಂದಿಗೂ ಕೂಡ ಅಭಿಷೇಕ, ಹೋಮ, ಪೂಜೆಗಳಿದೆ, ನಾವು ಹೋಗಿ ಮಾಡಿಸ್ಬೋದು ಅಂತ ನಮಗ್ ಗೊತ್ತಾಯ್ತು. ಆಮೇಲೆ ಗೊತ್ತಾಯ್ತು, ತಮಿಳುನಾಡಲ್ಲಿರುವ ಕುಂಭಕೋಣಂ ಹತ್ರ 10 ಕಿಲೋಮೀಟರ್ ದೂರದಲ್ಲಿ ತಿರುನರಿಯೂರ್ ಅನ್ನೋ ಊರಲ್ಲಿ ಶ್ರೀ ಮಂಗಳ ಶನೀಶ್ವರನ್ ಟೆಂಪಲ್ ಅನ್ನೋ ಒಂದು ದೇವಸ್ಥಾನ ಇದೆ ಅಂತ. ಈ ಟೆಂಪಲ್ ನ ನೀವು ಗೂಗಲ್ ಸರ್ಚ್ ಅಲ್ಲಿ ಸರ್ಚ್ ಮಾಡ್ಕೋಬಹುದು. ನಾನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅದರ ಲಿಂಕ್ ನ ಅಟ್ಯಾಚ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಕೋಬಹುದು. ಈ ದೇವಸ್ಥಾನದಲ್ಲಿ ಶನೀಶ್ವರ ದೇವರು ತಮ್ಮ ಪರಿವಾರ ಸಮೇತ ನೆಲೆಸಿದ್ದಾರೆ. ಅಂದ್ರೆ ಅವರ ಪತ್ನಿಯರಾದ ಮಾಂದಿ ದೇವಿ ಮತ್ತು ನೀಲಾದೇವಿ ಮತ್ತು ಅವರ ಮಕ್ಕಳಾದ ಮಾಂದಿ ಮತ್ತು ಗುಳಿಕರ ಜೊತೆ ನೆಲೆಸಿದ್ದಾರೆ. ಭಾರತದಲ್ಲಿ ಯಾವ ದೇವಸ್ಥಾನದಲ್ಲೂ ಕೂಡ ಶನೇಶ್ವರ ದೇವರು ಅವರ ಫ್ಯಾಮಿಲಿ ಸಮೇತ ನೆಲೆಸಿಲ್ಲ. ಈ ದೇವಸ್ಥಾನದಲ್ಲಿ ಮಾತ್ರ ಅವರ ಪತ್ನಿಯರು ಮತ್ತು ಮಕ್ಕಳೊಂದಿಗೆ ನೆಲೆಸಿದ್ದಾರೆ. ಇದೇ ಈ ದೇವಸ್ಥಾನದ ವಿಶೇಷ.
ಶ್ರೀರಾಮ ಮತ್ತು ಹನುಮಂತನು ಅವರ ಯುದ್ಧ ಮುಗಿಸಿ ವಾಪಸ್ ಅಯೋಧ್ಯೆಗೆ ಹೋಗುವಾಗ ಇಲ್ಲಿಗೆ ಬಂದು ಪೂಜೆ ಮಾಡಿದ್ರು ಅಂತ ಕೂಡ ಇದೆ. ಈ ದೇವಸ್ಥಾನದಲ್ಲಿ ಮಾಂದಿ ದೋಷಗಳಿಗೆ ವಿಶೇಷವಾದ ಪೂಜೆ, ಅಭಿಷೇಕ, ಹೋಮಗಳು ಮಾಡ್ತಾರೆ. ಯಾರ ಜಾತಕದಲ್ಲಿ ಈ ಮಾಂದಿ ದೋಷ, ಸಾಡೆ ಸಾತಿ ಶನಿ, ಅಷ್ಟಮ ಶನಿ, ಶನಿ ದೋಷಗಳು ಇದೆಲ್ಲ ಇರುತ್ತೋ ಅಥವಾ ಮುಗಿಸಿರ್ತಾರೋ ಅವ್ರು ಬಂದು ಇಲ್ಲಿ ವಿಶೇಷ ಪೂಜೆಗಳು, ಅಭಿಷೇಕಗಳು, ಹೋಮಗಳನ್ನ ಮಾಡಿಸ್ಕೊಂಡು ಹೋಗ್ತಾರೆ. ನಾನ್ ನೋಡಿರೋ ಹಾಗೆ ಯಾರ್ದು ಆರಿದ್ರ ನಕ್ಷತ್ರ ಮಿಥುನ ರಾಶಿ ಇರುತ್ತೋ ಅಂತವರಿಗೆ ಈ ಮಾಂದಿ ದೋಷ ಇರುತ್ತೆ. ನಿಮ್ದು ಯಾರಾದ್ರೂ ಈ ಮಿಥುನ ರಾಶಿ ಆರಿದ್ರ ನಕ್ಷತ್ರದವರಾಗಿದ್ರೆ ಒಂದ್ಸತಿ ನೀವು ಚೆಕ್ ಮಾಡ್ಕೊಳ್ಳೋದು ಒಳ್ಳೇದು. ಮಾಂದಿ ದೋಷ ಇರೋರು ಈ ದೇವಸ್ಥಾನಕ್ಕೆ ಬಂದು ಪೂಜೆ, ಹೋಮ, ಅಭಿಷೇಕಗಳನ್ನ ಮಾಡಿಸ್ಕೊಂಡ್ರೆ ಸ್ವಲ್ಪ ಅವರಿಗಿರೋ ಎಫೆಕ್ಟ್ಸ್ ಕಮ್ಮಿಯಾಗಿ ಅವ್ರ ವರ್ಕ್ಗಳು ಫಾಸ್ಟಾಗಿ ಆಗಕ್ಕೆ ಶುರು ಆಗುತ್ತೆ. ಅವ್ರಿಗೆ ಸ್ಟಾಪ್ ಆಗಿರೋ ಕೆಲಸಗಳು ಸ್ಟಾರ್ಟ್ ಆಗಕ್ಕೆ ಶುರು ಆಗುತ್ತೆ. ಕನ್ಫ್ಯೂಸ್ ಆಗಬೇಡಿ, ಇದು ಕುಂಭಕೋಣಂ ಹತ್ರ ಇರೋ ಶನಿ ಗ್ರಹದ ಟೆಂಪಲ್ ಅಲ್ಲ, ಇದು ತಿರುನರಿಯೂರ್ ಅಲ್ಲಿರೋ ಶ್ರೀ ಮಂಗಳ ಶನೀಶ್ವರನ್ ಟೆಂಪಲ್. ಸೊ ಇವಾಗ ಆ ಟೆಂಪಲ್ಗೆ ಹೇಗೆ ಹೋಗ್ಬೇಕು, ಏನ್ ಮಾಡಬೇಕು, ಇದೆಲ್ಲದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ಸ್ ಕೊಡ್ತೀನಿ. ಯಾಕಂದ್ರೆ ನಾನು ಕೂಡ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದೀನಿ. ಈ ಟೆಂಪಲ್ಗೆ ನಾವು ಬೈ ಬಸ್, ಬೈ ಟ್ರೈನ್ ಆರ್ ಬೈ ಏರ್ ಎಲ್ಲ ತರದಲ್ಲೂ ಹೋಗ್ಬೋದು. ಬೈ ಏರ್ ಅಂದ್ರೆ ತಿರುಚಿ ಏರ್ಪೋರ್ಟ್ ಇಂದ 136 ಕಿಲೋಮೀಟರ್ಸ್ ದೂರದಲ್ಲಿ ಈ ಟೆಂಪಲ್ ಇದೆ. ಬೈ ಟ್ರೈನ್ ಆದ್ರೆ ನಾವು ಕುಂಭಕೋಣಂ ರೈಲ್ವೆ ಸ್ಟೇಷನ್ ಅಲ್ಲಿ ಇಳಿದು ಈ ಟೆಂಪಲ್ 10 ಕಿಲೋಮೀಟರ್ ದೂರದಲ್ಲಿರೋದ್ರಿಂದ ಅಲ್ಲಿ ರೀಚ್ ಆಗಬೇಕು. ಬೈ ಬಸ್ ಆದ್ರೂ ಕೂಡ ಕುಂಭಕೋಣಂ ಬಸ್ ಸ್ಟಾಪ್ ಅಲ್ಲಿ ಇಳಿದು ಅಲ್ಲಿಂದ 10 ಕಿಲೋಮೀಟರ್ ದೂರದಲ್ಲಿರೋ ಈ ಟೆಂಪಲ್ ಅನ್ನು ಬೈ ಬಸ್ ಆರ್ ಬೈ ಆಟೋ ಆರ್ ಬೈ ಓನ್ ವೆಹಿಕಲ್ ರೀಚ್ ಆಗಬಹುದು. ಈ ಪೂಜೆ, ಅಭಿಷೇಕ ಅಥವಾ ಹೋಮನ ಶನಿವಾರ ಮಾತ್ರ ಮಾಡ್ತಾರೆ. ನೀವ್ ಅವತ್ ಹೋದ್ರೆ ಆ ಪೂಜೆಗಳನ್ನ ಅಟೆಂಡ್ ಮಾಡಕ್ಕಾಗ್ಲಿ ಮಾಡಿಸ್ಕೊಳಕ್ಕಾಗ್ಲಿ ಆಗಲ್ಲ. ಯಾಕೆ? ಅವ್ರು ಇದಕ್ಕೆ ಟಿಕೆಟ್ಸ್ ಕೊಡೋದು ಅರ್ಲಿ ಮಾರ್ನಿಂಗ್ 5 ಅಥವಾ 5:30 ಮಾತ್ರ, ಮತ್ತು ಇದಕ್ಕೆ ಆನ್ಲೈನ್ ಆಪ್ಷನ್ ಇಲ್ಲ ಟಿಕೆಟ್ಸ್ ನ ಬುಕ್ ಮಾಡ್ಕೊಳಕ್ಕೆ. ಸೊ ನೀವೇನ್ ಮಾಡ್ಬೇಕು ಅಂದ್ರೆ ಹಿಂದಿನ ದಿನಾನೇ ಬಂದು ಕುಂಭಕೋಣಂ ಅಲ್ಲಿ ಸ್ಟೇ ಆಗಿ ಬೆಳಗಿನ ಜಾವ 4:30-5 ಗಂಟೆ ಸುಮಾರಿಗೆ ಶುರು ಆಗಿ ಬೈ ಬಸ್ ಆರ್ ಆಟೋ ಈ ಟೆಂಪಲ್ ನ ರೀಚ್ ಮಾಡಬಹುದು. ನೀವು ಶ್ರೀ ಮಂಗಳ ಶನೀಶ್ವರನ್ ಟೆಂಪಲ್ ತಿರುನರಿಯೂರ್ ಅಂತ ಹೇಳಿದ್ರೆ ಅಲ್ಲಿ ಡ್ರಾಪ್ ಮಾಡ್ತಾರೆ. ನಿಮ್ ಓನ್ ವೆಹಿಕಲ್ ಇದ್ರೆ ನೀವು ಗೂಗಲ್ ಮ್ಯಾಪ್ಸ್ ಅಲ್ಲಿ ಈ ಲೊಕೇಶನ್ ಹಾಕೊಂಡು ಅಲ್ಲಿ ರೀಚ್ ಆಗ್ಬೋದು. ಅದು 10 ಕಿಲೋಮೀಟರ್ ದೂರದಲ್ಲಿರೋದ್ರಿಂದ ಸುಮಾರು 25-30 ನಿಮಿಷದೊಳಗಡೆ ನೀವು ರೀಚ್ ಆಗ್ತೀರಾ. ಈ ಟೆಂಪಲ್ ಒಂದು ರೂರಲ್ ಏರಿಯಾದಲ್ಲಿರೋದ್ರಿಂದ ಅಲ್ಲಿ ಸುತ್ತಮುತ್ತ ನಿಮಗೆ ಯಾವುದು ಸ್ಟೇ ಮಾಡ್ಕೊಳ್ಳಕ್ಕೆ ರೂಮ್ಸ್ ಏನು ಸಿಗಲ್ಲ. ಸೊ ನೀವು ಕುಂಭಕೋಣಂಲ್ಲೇ ಸ್ಟೇ ಆಗಿ ಇಲ್ಲಿಗೆ ಟ್ರಾವೆಲ್ ಮಾಡ್ಬೇಕಾಗತ್ತೆ. ನೀವು ಈ ಟೆಂಪಲ್ಗೆ ಬೆಳಗ್ಗೆ ಸುಮಾರು 5:30 ಗಂಟೆಗೆ ರೀಚ್ ಆದ್ರೆ ಅಲ್ಲಿ ಇನ್ಫಾರ್ಮೇಶನ್ ಸೆಂಟರ್ ಇದೆ. ನೀವು ಅಲ್ಲಿ ಹೋಗ್ಬಿಟ್ಟು ನಾವು ನಿಮಗೆ ಮಾಂದಿ ದೋಷಕ್ಕೆ ಅಭಿಷೇಕ ಪೂಜೆ ಮಾಡಿಸ್ಬೇಕು ಅಂತ ಹೇಳಿದ್ರೆ ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ. ಅಲ್ಲಿ ಟಿಕೆಟ್ಸ್ ಇಶ್ಯೂ ಮಾಡಕ್ಕೆ ಕ್ಯೂ ಸಿಸ್ಟಮ್ ನ ಫಾಲೋ ಮಾಡ್ತಾರೆ. ನೀವು ನಿಮ್ ಫ್ಯಾಮಿಲಿ ಆರ್ ಫ್ರೆಂಡ್ಸ್ ಜೊತೆ ಹೋದ್ರೆ ಫ್ಯಾಮಿಲಿ ಆರ್ ಫ್ರೆಂಡ್ಸ್ಗೆ ಈ ಪೂಜೆ ಮಾಡಿಸೋ ಅಗತ್ಯ ಇಲ್ಲ. ಇಲ್ಲಿ ಮಾಂದಿ ದೋಷದ ಪೂಜೆ ಮತ್ತು ಅಭಿಷೇಕಕ್ಕೆ ಪರ್ ಪರ್ಸನ್ 800 ರೂಪಾಯಿ ಚಾರ್ಜ್ ಮಾಡ್ತಾರೆ. 800 ರುಪೀಸ್. ಯಾರಿಗೆ ಮಾಂದಿ ದೋಷ ಇರುತ್ತೋ ಅವ್ರು ಮಾತ್ರ ಈ 800 ರುಪೀಸ್ ಟಿಕೆಟ್ ತಗೊಂಡು ಒಳಗ್ ಹೋಗಿ ಮಾಂದಿ ದೇವರ ಮುಂದೆಗಡೆ ಅಭಿಷೇಕ ಮತ್ತೆ ಪೂಜೆ ನಡೆಯೋ ಮುಂಚೆ ಅಲ್ಲಿ ಕೂರಿಸ್ತಾರೆ ಗರ್ಭಗುಡಿ ಹತ್ರ. ಅಲ್ಲಿ ಕೂತ್ಕೊಳ್ಳಿ. ಬೇರೆ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಹೋಗಿದ್ರೆ ಅಲ್ಲಿ ಅರ್ಚನೆ ಚೀಟಿ ಕೊಡ್ತಾರೆ. ನೀವು ಅರ್ಚನೆ ಚೀಟಿ ತಗೋಬೇಕಂದ್ರೆ ಮೊದಲು ಬಾಗಿಲ ಹತ್ರ ಒಂದು ಪೂಜಾ ಸಾಮಗ್ರಿಗಳ ಬ್ಯಾಗ್ ಇರುತ್ತೆ. 100 ರೂಪಾಯಿ ಕೊಟ್ರೆ ಆ ಬ್ಯಾಗ್ ನ ಕೊಡ್ತಾರೆ. ಅದನ್ನ ತಗೊಂಡ್ ಬಂದು ಅರ್ಚನೆ ಚೀಟಿ ತಗೊಂಡ್ರೆ ನಿಮ್ಮನ್ನು ಕೂಡ ಒಳಗ್ ಬಿಡ್ತಾರೆ. ನೀವು ಅಲ್ಲಿ ಒಳಗಡೆ ಹೋಗಿ ನಿಮ್ಮ ರಾಶಿ, ನಕ್ಷತ್ರ, ಗೋತ್ರ ಎಲ್ಲ ತಿಳಿಸಿ ಸಂಕಲ್ಪ ಮಾಡಿಸ್ಕೊಂಡು ಅಲ್ಲೇ ಇರುವ ಗಣೇಶ ದೇವಸ್ಥಾನದ ಮುಂದೆ ಕುತ್ಕೊಂಡು ಅಲ್ಲೊಂದು LED ಡಿಸ್ಪ್ಲೇ ಹಾಕಿರ್ತಾರೆ. ಆ ಡಿಸ್ಪ್ಲೇಯಲ್ಲಿ ಇಲ್ಲಿ ನಡೆಯುವ ಮಾಂದಿ ದೋಷದ ಪೂಜೆ ಮತ್ತು ಅಭಿಷೇಕನ ನೋಡ್ಬೋದು. ಅಲ್ಲಿ ಮಾಂದಿ ದೇವರ ಗರ್ಭಗುಡಿಯ ಮುಂದೆ ಮಾಂದಿ ದೋಷ ಇರುವವ್ರನ್ನೆಲ್ಲ ಕೂರಿಸ್ಬಿಟ್ಟು ಅವರ ರಾಶಿ, ನಕ್ಷತ್ರ, ಗೋತ್ರ ತಿಳ್ಕೊಂಡು ಸಂಕಲ್ಪ ಮಾಡಿಸಿ ಪೂಜೆ ಶುರು ಮಾಡಿ ಅಭಿಷೇಕ ಮಾಡಿ ಮುಗಿಸ್ತಾರೆ. ಇದೆಲ್ಲ ಪ್ರೋಸೆಸ್ ಮುಗಿಯಕ್ಕೆ 1.5 ಗಂಟೆ ತಗೊಳ್ತಾರೆ. ಅಭಿಷೇಕ ಪೂಜೆ ಎಲ್ಲ ಮುಗಿದ ನಂತರ ಮಾಂದಿ ದೋಷ ಇರೋರಿಗೆ ದೇವರ ಸನ್ನಿಧಿಯಿಂದ ಹಾರಗಳನ್ನು ತಂದು ಅವ್ರ ಕುತ್ತಿಗೆಗೆ ಹಾಕ್ತಾರೆ. ಅದನ್ನ ಹಾಕಿಸ್ಕೊಂಡು ಆಚೆ ಬಂದು ಅಲ್ಲಿರುವ ಶಿವ ದೇವಸ್ಥಾನವನ್ನು ಭೇಟಿ ಮಾಡಿ ಅಲ್ಲಿ ಪೂಜೆಗಳನ್ನ ಮುಗಿಸಿ ಆಚೆ ಬಂದು ಪ್ರಸಾದ ತಗೊಂಡ್ರೆ ಈ ಪೂಜೆ ಕಂಪ್ಲೀಟ್ ಆಗತ್ತೆ. ಅವರು 8 ವೀಕ್ಸ್ ವರೆಗೂ ಎವ್ರಿ ಸ್ಯಾಟರ್ಡೆ
ನಿಮ್ಮ ಮನೆ ಹತ್ರ ಇರುವ ಶನಿ ದೇವಸ್ಥಾನಕ್ಕೆ ಭೇಟಿ ಮಾಡಿ ಅಲ್ಲಿ ಪೂಜೆ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಮತ್ತು ಆಹಾರನ 8 ದಿನ ನೀವೇ ಇಟ್ಕೊಳ್ಳಿ. ಆಹಾರ ನಿಮ್ಮ ಹತ್ರ ಇರೋವರೆಗೂ ಮಾಂಸಾಹಾರ ಸೇವನೆ ಆಗಲಿ ಮದ್ಯಪಾನ ಆಗಲಿ ಮಾಡಬಾರ್ದು. ಆ 8 ದಿನ ಆದಮೇಲೆ ನಿಮ್ಮ ಹತ್ರದಲ್ಲಿರುವ ನದಿ ಅಥವಾ ಹರಿಯೋ ನೀರಿಗೆ ಅದನ್ನ ಬಿಟ್ಟು ನಿಮ್ಮ ಪೂಜೆಯ ಪ್ರೋಸೆಸ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಈ ದೇವಸ್ಥಾನದಲ್ಲಿ ಮಾನ್ಯ ದೋಷಕ್ಕೆ ಹೋಮ ಕೂಡ ಮಾಡ್ತಾರೆ. ಆದ್ರೆ ಈ ಹೋಮ ಮಾಡಿಸ್ಕೊಳ್ಳೋರು ಅವತ್ತಿನ ದಿನ ಹೋದ್ರೆ ಹೋಮ ಮಾಡಿಸ್ಕೊಳಕ್ ಆಗಲ್ಲ. ನೀವು ಮುಂಚಿನ ದಿನಾನೇ ಹೋಗಿ ಅವ್ರ ಹತ್ರ ಮಾತಾಡಿ ಈ ಮಾಂದಿ ದೋಷಕ್ಕೆ ನನಗೆ ಹೋಮ ಮಾಡಿಸ್ಕೋಬೇಕು ಅಂದ್ರೆ ಆ ಇನ್ಫಾರ್ಮೇಶನ್ ಸೆಂಟರ್ ಅವರು ನಿಮಗೆ ಡೀಟೇಲ್ಸ್ ಕೊಡ್ತಾರೆ. ಯಾವ ದಿನ ಮಾಡ್ಬೋದು ಎಲ್ಲದ್ರ ಬಗ್ಗೆ ತಿಳ್ಕೊಂಡು ನೀವು ಈ ಹೋಮನ ಅವ್ರು ಹೇಳಿದ ದಿನ ಬಂದು ಅಲ್ಲಿಗೆ ಹೋಮ ಪೂರ್ಣಗೊಳಿಸ್ಕೋಬಹುದು. ಇದಕ್ಕೆ ಅವರು 12,000 ಅಂದ್ರೆ 12,000 ಚಾರ್ಜ್ ಮಾಡ್ತಾರೆ. ಫೋನ್ ನಂಬರ್ ಆಫ್ ಇನ್ಫಾರ್ಮೇಶನ್ ಸೆಂಟರ್ ಮತ್ತು ಅಡ್ರೆಸ್ ಗೂಗಲ್ ಮ್ಯಾಪ್ಸ್ ಅಲ್ಲೇ ಸಿಗುತ್ತೆ. ಇಲ್ಲ ಅಂದ್ರೆ ನಾನು ಕೂಡ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅವ್ರ ಇನ್ಫಾರ್ಮೇಶನ್ ಕೌಂಟರ್ ನ ಫೋನ್ ನಂಬರ್ ಮತ್ತು ಅಡ್ರೆಸ್ ಮೆನ್ಷನ್ ಮಾಡಿರ್ತೀನಿ, ನೀವು ನೋಡ್ಕೋಬಹುದು. ನಾನು ಇಲ್ಲಿವರೆಗೂ ಕೊಟ್ಟಿರೋ ಎಲ್ಲಾ ಇನ್ಫಾರ್ಮೇಶನ್ ನ ಫಾಲೋ ಮಾಡಿ ನಿಮ್ಮ ಮಾಂದಿ ದೋಷಕ್ಕೆ ಪರಿಹಾರ ತಂದ್ಕೊಳ್ಳಿ ಅಂತ ನಾನು ಈ ಮುಖಾಂತರ ಹೇಳ್ತಾ ಇದ್ದೀನಿ. ನನಗೂ ಈ ದೇವಸ್ಥಾನಕ್ಕೂ ಯಾವ ಸಂಬಂಧನೂ ಇಲ್ಲ. ನಾನು ಇಲ್ಲೋಗಿ ಪೂಜೆ ಮಾಡಿಸಿರೋದ್ರಿಂದ ಅದರ ನಿಯಮಗಳನ್ನ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ಅಷ್ಟೇ. ಈ ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಿಮಗೆ ಇನ್ಯಾವುದಾದ್ರೂ ಟೆಂಪಲ್ ಅಥವಾ ಇನ್ಯಾವುದಾದ್ರೂ ಇನ್ಫಾರ್ಮೇಶನ್ ಬೇಕಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ನಾನು ಆ ಎಲ್ಲ ಇನ್ಫಾರ್ಮೇಶನ್ ನ ಗ್ಯಾದರ್ ಮಾಡಿ ನಿಮ್ ಮುಂದೆ ಬರ್ತೀನಿ. ಇನ್ನು ಬೇರೆ ಬೇರೆ ಟೆಂಪಲ್ಸ್ ಅಥವಾ ಪ್ಲೇಸಸ್ ಬಗ್ಗೆ ಇನ್ಫಾರ್ಮೇಶನ್ ಗ್ಯಾದರ್ ಮಾಡಿಕೊಂಡು ನನ್ನ ನೆಕ್ಸ್ಟ್ ವಿಡಿಯೋಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.